ಗುಬ್ಬಲಿ ಆಂಟಿ, ಗುಬ್ಬಲಿ ಆಂಟಿ. ಏನ್ ಪದ್ದು, ಏನು ಎಲ್ಗೋಗಿದ್ದೆ? ಅಣ್ಣಯ್ಯರ ಬಂತಕ್ಕೆ ಹೋಗಿದ್ದೆ ಗುಬ್ಬಲಿ ಆಂಟಿ. ನಿನ್ಗೊಂದು ವಿಷಯ ಗೊತ್ತಾ? ಅಣ್ಣಯ್ಯ ವೇಸ್ಟ್ ಆಗ್ಯವನಿ. ಇವತ್ತು ಈ ಸ್ಕೂಲ್ಗೆ ಹೋದ್ನಂತೆ ಪಾಠ ಮಾಡಕ್ಕೆ. ಮಂಜ, ರಂಗ, ಸಿದ್ಧ, ಆಮೇಲೆ ಜ್ಯೋತಿ, ಪಾರ್ವತಿ ಅವ್ರಿಗೆಲ್ಲರಿಗೂ ಅಣ್ಣಯ್ಯ ಪಾಠ ಮಾಡ್ತಾನಂತೆ ಇವತ್ತು. ನಾನು ಅವಾಗ್ಲೇ ಅಣ್ಣಯ್ಯರ ಬಂತಕ್ಕೆ ಹೋಗಿದ್ದೆ, ಇರ್ಲಿಲ್ಲ. ಎಲ್ಲಿಗೆ ಹೋಗ್ಯಾನೆ ಅಣ್ಣಯ್ಯ ಅಂತ ನಮ್ಮ ಮಲ್ಲಿನ ಕೇಳ್ದೆ. ಮಲ್ಲಿನೇ ಹೇಳಿಳು. ಕಾವೇರಿನೂ ಇದ್ಲು. ಬಾ ಮಂತಕ್ ಹೋಗೋಣ ಅಂತಂದೆ, ಬರ್ಲಿಲ್ಲ ಅವಳು. ಇಲ್ಲಾಂದ್ರೆ ಅವಳನ್ನು ಕರ್ಕ ಬತ್ತಿದ್ದೆ ಇಲ್ಲಿಗೆ. ಹೌದಪ್ಪದ್ದು, ಇವತ್ ಮೇಷ್ಟ್ರು ಆಗ್ಬಿಟ್ಟ ನಿಮ್ಮ ಅಣ್ಣಯ್ಯ. ಹೆಂಗೋ ಸದ್ಯ ಬಿಡು, ದೇವ್ರು ಒಳ್ಳೇದ್ ಮಾಡ್ಲಿ. ಗುಬ್ಬಲಿ ಆಂಟಿ, ಇವತ್ತಿಂದನ ಮೇಷ್ಟ್ರ ಕೆಲ್ಸಕ್ಕೆ ಹೋದ್ನಂತೆ ಅಣ್ಣಯ್ಯ. ಹೌದಾ? ಹೆಂಗೋ ಬಿಡು. ನಾನು ನಿಮ್ಮ ಅಮ್ಮಗೆ ಗೊತ್ತಾಗ್ದಂಗೆ ನಿಮ್ಮ ಅಣ್ಣಯ್ಯ ನಾವು ಓದಿರೋವೆಲ್ಲನ ತಾಂಡೋಗಿ ಕೊಟ್ಟಿದ್ಕೂನು ಸಾರ್ಥಕಾತು. ನನ್ಗೂನು ಹೆಂಗೋ ಒಂದ್ ಒಳ್ಳೆ ಕೆಲ್ಸದ ಮಾಡಿದ್ ಪುಣ್ಯನಾದ್ರೂ ಬರುತ್ತೆ. ನೀನ್ ಯಾನ್ ತಗೊಂಡೋಗ್ ಕೊಟ್ಟಿದ್ದೆ ಅಣ್ಣಯ್ಯಗೆ? ನಿಮ್ಮ ಅಣ್ಣಯ್ಯ ನಾವು ಮಾಸ್ ಕಾರ್ಡು, ಆಮೇಲೆ ಇನ್ನ ಯಾತೆ ಹತ್ರವೋ ಬೇಕಾಗಿತ್ತಂತೆ ಅರ್ಜಿ ಹಾಕಕ್ಕೆ. ಆದ್ರೆ ನಿಮ್ಮ ಅಣ್ಣಯ್ಯರು ಈ ಮನೆ ಬಿಟ್ಟು ಹೋಗ್ಬೇಕಾದ್ರೆ ಯಾತೋ ತಾಂಡೋಗ್ಲಿಲ್ಲ. ಮಲ್ಲಿನೂ ಮರ್ತೋಗಿದ್ಲಂತೆ. ಆಮೇಲೆ ನಿಮ್ಮ ಅಣ್ಣಯ್ಯ ನಿಮ್ಮ ಅತ್ತಿಗೆ ಮಲ್ಲಿ ಇಬ್ರು ಗುದ್ದಾಡ್ತಿದ್ರು. ಆಮೇಲೆ ಹಂಗೋ ನನಗೆ ಹೇಳಿರು. ನಾನು ನಿಮ್ಮ ಅಮ್ಮ ಇಲ್ದಿರೋ ಟೈಮ್ನಾಗೆ ತಕೊಂಡೋಗಿ ಎಲ್ಲ ಕೊಟ್ಟೆ. ಅವನ್ ತಾಂಡೋಗಿದ್ಕೆ ನಿಮ್ಮ ಅಣ್ಣಯ್ಯ ಆ ಕೆಲ್ಸಕ್ಕೆ ಅರ್ಜಿ ಹಾಕಕ್ಕಾಗಿದ್ದು. ಇಲ್ಲಿದ್ರೆ ಕೆಲ್ಸನೇ ಇರ್ತಿರ್ಲಿಲ್ಲ. ನಿಮ್ಮ ಅಣ್ಣಗೆ ಮನೆಗೆ ಕುಕ್ಕೊಂಡಿರ್ಬೇಕಾಗಿತ್ತು. ಅವನು ಓದಿರೋ ವ್ಯಾತ್ರವು ತಗೊಂಡೋಗಿರ್ಲಿಲ್ವಾ ಮನೆ ಬಿಟ್ಟು ಹೋಗ್ಬೇಕಾದ್ರೆ? ಎಲ್ಲ ಗುಲಾಬಿ ನನ್ನೇ ಯಾಮಾರಿಸ್ಬಿಟ್ರಲ್ಲ, ಅದಕ್ಕೆ ಅನ್ಸತ್ತೆ ಪೊದ್ದು ಕೈಲಿ ಹೇಳು ಕಳ್ಸಿದ್ದು. ಗುಲಾಬಿನ ಕರ್ದ್ ಬರೋಗು ಅಂತಾನ. ಈಗ ಗೊತ್ತಾಗ್ತೈತಿ. ನೋಡ್ದ, ಈ ಗುಲಾಬಿ ನನಗೆ ಹೇಳಲೇ ಇಲ್ಲ. ಏಯ್ ಗುಲಾಬಿ, ಏನು ಹೇಳ್ದೆ ನನಗೆ ಗೊತ್ತಾಗ್ದಂಗೆ? ರಾಜಗೆ ಎಲ್ಲ ತಗೊಂಡ ಕೊಟ್ಟಿದ್ದ ಅವನು ಓದಿರೋವೆಲ್ಲನ. ಅಯ್ಯಯ್ಯೋ, ಅಮ್ಮೂರ್ ಇವಾಗ್ಲೇ ಬರ್ಬೇಕಾ? ನಾನು ಯಾಕಾದ್ರೂ ಹೇಳಿನು. ಸುಮ್ಮನೆ ಹೆಂಗೋ ಯಾರ ತಾವು ಹೇಳ್ದಂಗೆ ಸುಮ್ಮನಿದ್ದೆ ಇಷ್ಟು ದಿನ. ಹೆಂಗೋ ಚಿಕ್ಕ ಸಾವುಕಾರಿಗೆ ಕೆಲಸ ಸಿಕ್ತಲ್ಲ ಅನ್ನೋ ಖುಷಿಯಾಗೆ ನಾನೇ ಕೊಟ್ಟಿದ್ದು ತಾಂಡೋಗಿ ಅಂತ ಈ ಪೊದ್ದು ತಗೇಳ್ದೆ. ಈಗಲೇ ಬರ್ಬೇಕಾ ಈ ಕಾಳಮ್ಮರು? ಅಯ್ಯೋ, ಈಗ ಏನು ಹೇಳೋದಪ್ಪ. ಏಯ್, ಯಾವಾಗಲೇ ತಾಂಡೋಗಿದ್ದೆ? ಏಯ್ ಗುಲಾಬಿ, ನಿನ್ನೆ ಕೇಳ್ತಾ ಇರೋದು. ನನಗೆ ಗೊತ್ತಾಗ್ದಂಗೆ ನನಗೆ ಹೇಳ್ದಂಗೆ. ಅದೆಂಗೆ ತಾಂಡೋದೆ ನೀನು? ನಮ್ಮನೆಗಳವ ನೀನು ಅವನಿಗೆ ಕೊಡಕ್ಕೆ? ಅಮ್ಮೋರೆ, ನೀವು ಯಾವಾಗ ಬಂದ್ರಿ? ನಾನೇನು ತಾಂಡೋಗಿದ್ದೀನಿ? ನಾನೇನು ತಾಂಡೋಗಿಲ್ಲ ಅಮ್ಮೋರೆ. ಏಯ್, ನೀನ್ ಹೇಳಿದ್ದೆಲ್ಲ ನಾನು ಕೇಳಿಸ್ಕೊಂಡಿದ್ದೀನಿ. ಅಲ್ಲ, ನಮ್ ರಾಜನವ ಅವರು ತಾಂಡೋಗಿರ್ಲಿಲ್ವಂತಲ್ಲ ಮನೆ ಬಿಟ್ಟು ಹೋಗ್ಬೇಕಾದ್ರೆ. ಅವಾಗ ನೀನ್ ತಾಂಡೋಗ್ ಕೊಟ್ಟೆ ಅಂತ ಹೇಳಿ ಈ ಪದ್ದು ತಗ ಹೇಳ್ತಿದ್ದೆ. ನಾನೆಲ್ಲ ಕೇಳಿಸ್ಕೊಂಡಿದ್ದೀನಿ. ಯಾವಾಗ್ಲೇ ತಾಂಡೋದೆ ನೀನು? ನನಗೆ ಹೇಳ್ದಂಗೆ. ಅಯ್ಯ ಯಮ್ಮ, ಗುಬ್ಬಲಿ ಆಂಟಿನ ಯಾಕೆ ಬೈತಿಯ? ಸುಮ್ಮನೆ ಇರು. ಗುಬ್ಬಲಿ ಆಂಟಿ ಏನಾದ್ರು ಅವನ್ನೆಲ್ಲ ಕೊಡ್ಲಿಲ್ಲ ಅಂತಂದ್ರೆ ಅಣ್ಣಯ್ಯಗೆ ಮೇಷ್ಟ್ರ ಕೆಲ್ಸನೇ ಸಿಕ್ತಿರ್ಲಿಲ್ವಂತೆ. ಯಮ್ಮ, ಮೇಷ್ಟ್ರ ಆಗಿದ್ದಾನೆ ಈ ಅಣ್ಣಯ್ಯ. ನಿನಗ್ ಗೊತ್ತೇ? ಏಯ್, ಬಾಯಿ ಮುಚ್ಕೊಂಡು ನಿಂತ್ಕಳೆ ಪೆದ್ದಿ, ನನಗೆಲ್ಲ ಗೊತ್ತೈತಿ. ಅಯ್ಯೋ ಹೋಗ್ಲಿ ಬಿಡಿ ಅಮ್ಮವ್ರೆ, ನಿಮ್ಮ ಮಗನೇ ತಾನೇ ಮೇಷ್ಟ್ರ ಆಗಿರೋದು. ನಿಮ್ಮ ಮಗ ಮೇಷ್ಟ್ರ ಆದ್ರೆ ನಿಮಗೆ ಗೌರವ ತಾನೆ. ಅದಕ್ಕೆ ಯಾಕೆ ಸಿಟ್ ಮಾಡ್ಕೊಂತೀರಾ ನೀವು? ಗೌರವ ಅವ್ನು ನನಗೆ ತಂದು ಕೊಡ್ತಾನ? ಹಂಗೇನಾದ್ರೂ ಅವ್ನ ಗೌರವ ನನಗೆ ಕೊಡಂಗಿದ್ದಿದ್ರೆ ಇವತ್ತು ಅವನು ಅದ್ಯಾವುದೋ ದರಿದ್ರ ಮನೆಗೆ ಇರ್ತಾ ಇರ್ಲಿಲ್ಲ. ಈ ಮನೆಗೆ ನಾನು ಹೇಳ್ದಂಗೆ ಕೇಳ್ಕೊಂಡು ಇರಾನು. ಮನೆ ಬಿಟ್ಟು ಹೋಗ್ತಾ ಇರ್ಲಿಲ್ಲ, ಗೊತ್ತಾ? ಅವನಿಂದ ನನಗೆ ಗೌರವ ಅಲ್ಲ, ಅವಮಾನನೇ ಆಗೋದು. ಅಯ್ಯೋ ಅಮ್ಮೋರೆ, ಈಗ ಏನಾಯ್ತು ಅಂತ ಹಿಂಗ್ ಕೂಗಾಡ್ತಾ ಇದ್ದೀರಾ? ಅದರಿಂದ ನಿಮ್ಗೇನಾದ್ರೂ ನಷ್ಟ ಆಯ್ತಾ? ನಿಮ್ಮ ಮನೆಗೇನಾದ್ರೂ? ಅಲ್ಲ, ನಿಮ್ಮ ಮಗ ಮೇಷ್ಟ್ರಾಗಿ ಅವ್ರು ಸಂಪಾದನೆ ಮಾಡಿ ಚೆನ್ನಾಗಿದ್ರೆ ನಿಮ್ಗೂ ಸಂತೋಷ ತಾನೇ? ಅವನು ಸಂತೋಷವಾಗಿರಬಾರ್ದು, ಅವಳು ಅಷ್ಟೇನೆ ಕಷ್ಟ ಅನುಭವಿಸ್ಬೇಕು ಅಂತಾನೆ ಮತ್ತೆ ಮನೆ ಬಿಟ್ಟು ಕಳ್ಸಿದ್ದು. ಕಷ್ಟ ಗೊತ್ತಾಗ್ಲಿ, ನಮ್ಮ ಬೆಲೆ ಏನು ಅಂತ ಅರ್ಥ ಆಗ್ಲಿ ಅವ್ರಿಬ್ರಿಗೂ ಅಂತಾನ ನಾನು ಮನೆ ಬಿಟ್ಟು ಹೋಗ್ರಿ ಅಂತ ಹೇಳಿದ್ದು. ಅಂತದ್ರಾಗೆ ಈಗ ಮೇಷ್ಟ್ರ ಕೆಲ್ಸಕ್ಕೆ ಸೇರಿ ಚೆನ್ನಾಗಿದ್ದೆ ನನಗೆ ಸಂತೋಷ ಆಗುತ್ತೀನಿ. ಅವರು ಕಷ್ಟ ಅನುಭವಿಸಿ ನಮ್ಮ ಮನೆಗೆ ಬಂದು ನಂದು ತಪ್ಪಾಯ್ತು ಕಣಮ್ಮ ಅಂತೇಳಿ ನಾನು ಕಾಲಿಗೆ ಬೀಳ್ಬೇಕು ಅವನು ಅಂತ ಹೇಳಿ ನನಗೆ ಇದ್ದಿದ್ದು. ಅಂತದಾಗೆ ನೀನು ಎಲ್ಲ ತಾಂಡೋಗಿ ಕೊಟ್ಟಿದ್ಯಲ್ಲ. ಅವಳು ಕೂಲಿ ಮಾಡಿ ಅವನು ಕೂಲಿ ಮಾಡಂಗೆ ಆಗ್ಬೇಕಾಗಿತ್ತು. ಬಿಸ್ಲಾಗೆ ಬೆವ್ರ ನೀರು ತೊಟ್ಟಿಕ್ಕಂಗೆ ಕೂಲಿ ಮಾಡ್ಕೊಂಡು ತಿಂದಿದ್ರೆ ಕಷ್ಟ ಏನು ಅಂತ ಅರ್ಥ ಆಗಿರೋದು. ಇವಾಗ ಮೇಷ್ಟ್ರ ಕೆಲ್ಸಕ್ಕೆ ಹೋಗ್ಯವನ್. ಏನು ತಿಂಗಳಾಗ್ತಿದ್ದಂಗೆ ಸಂಬಳ ಕೊಡ್ತಾರೆ. ಹೆಂಗೋ ಹೆಂಡತಿ ಮಗಳನ್ನು ನೋಡ್ಕೊಂಡು ಸುಖವಾಗಿರ್ತಾನೆ ಅವನು. ಸುಖವಾಗಿದ್ರೆ ಕಷ್ಟ ಎಲ್ಲಿ ಗೊತ್ತಾಗುತ್ತೆ? ನಮ್ಮ ಬೆಲೆ ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಕಷ್ಟ ಅನುಭವಿಸ್ಲಿ ಅಂತಾನೆ ಮತ್ತೀಗ ನನಗಿದ್ದಿದ್ದು. ಆದ್ರೆ ನೀನ್ ಎಲ್ಲ ಹಾಳು ಮಾಡಿತ್ತೆ. ಅವತ್ತು ಪೊದ್ದುನ ಕಳ್ಸಿದ್ರಲ್ಲ, ಗುಬ್ಬಲಿ ಆಂಟಿನ ಕರ್ಕೊಂಬರೋಗು ಅಂತ ಹೇಳಿ ಕಳ್ಸಿದ್ರಲ್ಲ, ಇದಕ್ಕೇನಾ? ಹೌದು ಅಮ್ಮೋರೆ. ಆದ್ರೆ ಈ ಪೊದ್ದು ಎಲ್ಲ ನಿಮ್ಮೆದ್ರಿಗೆ ಹೇಳಿ ಎಲ್ಲ ಎಡವಟ್ ಮಾಡ್ಬಿಟ್ಲು. ಅವಳಾದ್ರೂ ಪರವಾಗಿಲ್ಲ ಕಣೆ, ಪೆದ್ದಿ ಆದ್ರೂ ಇರೋ ಸತ್ಯನ ನಂತ ಹೇಳಿಳು. ನೀನ್ಯಾಕೆ ಹೇಳಲಿಲ್ಲ ನೀನು?
ಅಮ್ಮವ್ರೆ ಹಿಂಗೆ ಚಿಕ್ಕ ಸಾವುಕಾರರು ಹೇಳ್ತಾ ಇದಾರೆ, ಅವ್ರವೇನು ಮಾಸ್ಕ್ ಆಡೋ ಅದನ್ನು ತಂದು ಕೊಡು ಅಂತ ಹೇಳ್ತಾ ಇದಾರೆ, ತಗೊಂಡೋಗೋಣ ಬ್ಯಾಡ್ವಾ ಅಂತ ಹೇಳಿ ನನ್ನೊಂದು ಮಾತಾದ್ರೂ ಕೇಳಿದೆ ನೀನು? ನಾನು ಕೇಳ್ದಲ್ಲಿ ಅದು ಹೆಂಗೆ ತಗೊಂಡೋಗ್ಕೊಟ್ಟೆ ನೀನು? ಅಮ್ಮವ್ರೆ ನಿಮ್ಗೇನಾದ್ರೂ ಈ ವಿಷಯ ಹೇಳಿದ್ರೆ ನೀವು ಅವನ್ನೆಲ್ಲ ತಗೊಂಡೋಗಕ್ಕೆ ಬಿಡ್ತಿದ್ರ ಅಮ್ಮವ್ರೆ? ಹೇಳಿ. ಎಂದಿಗೂ ಬಿಡ್ತಾ ಇರ್ಲಿಲ್ಲ. ನಾನಂತೂ ಏನಾದ್ರೂ ಇವನ್ ಮಾಸ್ಕಾಡು ಗೀಸ್ಕಾಡು ತಗೊಂಡೋಗಕ್ಕೆ ನೀನು ಏಳು ಕಳ್ಸವ್ರೆ ಅಂತ ಗೊತ್ತಾಗಿದ್ರೆ ಅವನ ಬೆಂಕಿ ಹಾಕಿ ಸುಟ್ಟು ಬಿಡ್ತಿದ್ದೆ ಅವತ್ತೇನೆ. ಅಯ್ಯ ಯಮ್ಮ, ಓದಿರೋವಂಗೆಲ್ಲ ನಾ ಬೆಂಕಿ ಹಾಕಿ ಸುಡ್ಬಾರ್ದು. ದೇವ್ರು ಕಣ್ ಕಳಿಯುತ್ತೆ. ನೀನೇನ ಅಣ್ಣ ನಾವು ಅವೆಲ್ಲ ಓದಿರೋವೆಲ್ಲ ನಾ ಬೆಂಕಿ ಹಾಕಿ ಸುಟ್ಟಿದ್ರೆ ಅಣ್ಣ ಇವತ್ ವೇಸ್ಟ್ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ಕಣಿ ಪೆದ್ದಿ ಅವನು ಮೇಸ್ಟ್ ಆಗ್ಬಾರ್ದು ಅಂತಾನೆ ಮತ್ತೀಗ ಬೆಂಕಿ ಹಾಕಿ ಸುಡ್ತೀನಿ ಅಂತ ಹೇಳಿದ್ದು. ಏನ್ ಮಾಡ್ತೀಯ? ಈ ಗುಲಾಬಿನ ಅಂತಾಗೆ ಏನು ಹೇಳಿಲ್ಲ, ಏನು ಹೇಳ್ದಲೇನೆ ಯಾಮಾರ್ಸ್ಬಿಟ್ಲು. ಈಗ ನೋಡು ಮೇಸ್ಟ್ ಆಗಿದ್ದಾನೆ. ಇನ್ನ ನಮ್ಮ ಮಾತು ಕೇಳ್ತಾನ ಅವನು? ಎಂದಿಗೂ ಕೇಳಲ್ಲ. ಮೊದಲನೇ ದಿವಸ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳಿ ನಮ್ ತಕ್ ಬಂದಿಲ್ಲ. ಅಪ್ಪ ಅಮ್ಮನ ಆಶೀರ್ವಾದ ತಗೋಬೇಕು ಅಂತ ಹೇಳಿ ಅತ್ತೆ ಮಾವನ್ ತಕ್ ಹೋಗ್ಯವನಿ. ಇವನು ಒಬ್ಬ ಮಗನ? ಅಯ್ಯೋ ಹೋಗ್ಲಿ ಬಿಡಿ ಅಮ್ಮೋರೆ, ಈಗ ಏನಾಯ್ತು ಅಂತ ಹಂಗಾಡ್ತೀರ? ಅಲ್ಲ ಬೆಂಕಿ ಹಾಕಿ ಸುಡ್ತೀನಿ ಅಂತ ಹೇಳ್ತೀರಲ್ಲ, ಬೆಂಕಿ ಹಾಕಿ ಸುಟ್ರೆ ಅವ್ರು ಓದಿರೋದೆಲ್ಲ ವ್ಯರ್ಥ ಆಗಲ್ವಾ ಅಮ್ಮೋರೆ? ನೀವು ಓದಿಸಿರೋದನ್ನು ವ್ಯರ್ಥ ಆಗಲ್ವಾ? ನೀವೇ ಓದಿಸಿ ನಿಮ್ಮ ಮಗನ ಓದಿರೋ ಮಾರ್ಕ್ಸ್ ಕಾರ್ಡೆಲ್ಲ ನೀವೇ ಸುಡ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅಮ್ಮೋರೆ. ನಾವು ಓದಿಸಿದ್ದು ನಮ್ಮ ಮಗ ಚೆನ್ನಾಗಿ ಓದಿ ನಮ್ಮನ್ನ ಚೆನ್ನಾಗಿ ನೋಡ್ಕೊಂತಾನೆ, ಅಪ್ಪ ಅಮ್ಮಗೆ ಬೆಲೆ ಕೊಡ್ತಾನೆ ಅಂತ ಹೇಳಿ ಓದಿಸಿದ್ದು. ಆದ್ರೆ ಓದಿಸಿದ್ದಕ್ಕೇನೆ ಮತ್ತೀಗ ಇಂಥ ದೌಲತ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿರೋದು, ಹೆಂಡತಿ ಮಾತು ಕಟ್ಕೊಂಡು. ಇವತ್ತು ಗೊತ್ತಾಗ್ತೈತಿ ಅವನ್ನ ಓದಿಸ್ಬಾರ್ದಾಗಿತ್ತು. ಈ ಪೆದ್ದೆ ಇದ್ದಾಳಲ್ಲ ಇವಳಂಗೇನೆ ಬಿಟ್ಟು ಬಿಡ್ಬೇಕಾಗಿತ್ತು ಅವನ್ನ, ಸ್ಕೂಲಿಗೂ ಕಾಲೇಜಿಗೂ ಕಳಿಸ್ತಂಗೆ ಅಂತಾನ ಅನ್ನಿಸ್ತೈತಿ. ಯಾಕಾದ್ರೂ ಓದ್ಸಿನೋ ಅಂತಾನ. ಅವ್ನು ಕೇಳ್ದೋಷ್ಟ ದುಡ್ಡು ಕೊಟ್ಟು ಕಳಿಸ್ತಿದ್ದೆ, ಹೋಗಪ್ಪ ಕಾಲೇಜ್ಗೆ ಹೋಗಪ್ಪ, ಈ ಸ್ಕೂಲ್ಗೆ ಹೋಗಪ್ಪ ಅಂತ ಹೇಳಿ. ಹಂಗೆಲ್ಲ ಓದಿಸಿದ್ ನಮಗೆ ಏನ್ ಮರ್ಯಾದೆ ಸಿಕ್ತೆ ಇವತ್ತು? ಹೋಗಿ ಯಾರ್ದೋ ಮನೆಯಾಗ ಇದ್ದಾನೆ ಗುಡಿಸ್ಲಾಗಿ. ಅಯ್ಯೋ ಅಮ್ಮೋರೆ ಸುಮ್ಮನೆ ಯಾಕೆ ಬೇಜಾರು ಮಾಡ್ಕೊಂತೀರಾ? ಈಗ ನಿಮ್ಮ ಮರ್ಯಾದೆ ಹೋಗೋಂಥ ಕೆಲಸ ಅವ್ರೇನು ಮಾಡಿಲ್ವಲ್ಲ. ಇನ್ನೆಲ್ಲೇ ಮರ್ಯಾದೆ ಉಳಿಸೇನೆ ಅವನು ಗುಲಾಬಿ? ಇನ್ನೆಲ್ಲಿ ಉಳಿಸೇವನಿ ಅಂತ ಮನೆ ಬಿಟ್ಟು ಹೋದ್ಮೇಲೆ ಅವತ್ತೇ ಹೋತು ನಮ್ಮ ಮರ್ಯಾದಿನೂ ಅವನ ಜೊತೆಗೇನೆ. ಸಾವುಕಾರರು ಮನೆಯವರು ಅವರೇ ಅವ್ರ ಮಗುನ ನ್ಯಾಯ ಗಿಕ್ಕೊಂಡಿಲ್ಲ, ಇನ್ನ ಬೇರೆಯವ್ರಿಗೆ ಇನ್ನೇನು ನ್ಯಾಯ ಹೇಳ್ತಾರ ಅಂತ ಹೇಳಿ ಊರಿನ ಜನಗಳು ಎಲ್ಲರೂ ಆಡ್ಕೊಂತಾರೆ ಸಾವುಕಾರರನ್ನು ನನ್ನನ್ನು. ಸರಿ ಬಿಡಿ ಅಮ್ಮರೆ, ಈಗ ಅವ್ರ ವಿಚಾರ ಯಾಕೆ? ಊಟಕ್ಕೆ ಕೊಡ್ತೀನಿ, ಊಟ ಮಾಡಿರಿ ಅಂತ ಬನ್ನಿ. ಹಿಂಗ್ ಬೆಣ್ಣಂಗ್ ಮಾತಾಡ್ಬಿಟ್ರೆ ನೀನ್ ಬಿಟ್ಬಿಡ್ತೀನಿ ಅನ್ಕೊಂಡಿದ್ದೀನಿ ಗುಲಾಬಿ. ನೀನ್ ಯಾವಾಗ್ಲೇ ನನಗೆ ಯಾಮಾಸಿ ತಕೊಂಡೋಗಿ ಕೊಟ್ಟೆ ಅವನ್ನೆಲ್ಲ ನಾ ಮಾಸ್ಕಾಡವನವ? ಹೇಳು. ಅದೇ ಅಮ್ಮರೆ, ಸಾವುಕಾರರಿಗೆ ಜೇನು ಹುಳ ಕಡ್ದು ಅಲ್ಲಿ ಪಂಡಿತ್ರ ಮಂತಾಗೆ ಮನೆ ಕಂಡಿದ್ರಲ್ಲ ಒಂದ್ ದಿವಸ, ಅವತ್ತು ನೀವ್ ಇರ್ಲಿಲ್ವಲ್ಲ, ಅವತ್ತೇನೆ ತಗೊಂಡೋಗಿ ಕೊಟ್ಟೆ ಅಮ್ಮರೆ. ನಾನು ತಪ್ಪಾಯ್ತು, ಕ್ಷಮಿಸ್ಬಿಡ್ರಿ ಅಮ್ಮರೆ. ಓ ಅವತ್ತು ತಗೊಂಡೋಗಿ ಕೊಟ್ಟ? ನನಗೆ ಗೊತ್ತೇ ಆಗ್ಲಿಲ್ಲ ನೋಡು. ಏನಾದ್ರೂ ಗೊತ್ತಿದ್ರೆ ಅವತ್ತೇನೆ ಯಾವ ನಿನ್ನ ಕೈಯಾಗಿಂದ ಕಿತ್ಕೊಂಡು ಅಂಡೆ ವಲಯಕ್ಕೆ ತುರುಕ್ ಬಿಡ್ತಿದ್ದೆ ಅತ್ತ. ಇವತ್ತು ಅವನು ಕೆಲ್ಸಕ್ಕೂ ಹೋಗ್ತಿರ್ಲಿಲ್ಲ, ಏನೂ ಇಲ್ಲ. ಅವಳು ಹೆಂಡ್ತಿನ ಕೂಲಿ ಕಳಿಸ್ಬೇಕಾಗಿತ್ತು, ಅವನು ಕೂಲಿ ಹೋಗಾನು. ದುಡ್ಡಿಲ್ಲ ಅಂತಂದಿದ್ರೆ ಕೆಲಸ ಸಿಗ್ದಿದ್ರೆ ಅವನಿಗೆ. ಅಯ್ಯೋ ಇದೇನಮ್ಮೋರೆ, ಅಲ್ಲ ಮಕ್ಕಳು ಎಲ್ಲರೂ ಚೆನ್ನಾಗಿರ್ಲಿ ಅಂತೇಳಿ ತಾಯಿ ಆದವಳು ಬಯಸ್ತಾರೆ, ಆದ್ರೆ ನೀವು ನೋಡಿರೆ ಕಷ್ಟ ಅನುಭವಿಸ್ಬೇಕು ಅಂತೇಳಿ ಬಯಸ್ತಿದ್ದೀರಲ್ಲ ಅಮ್ಮೋರೆ. ಇದು ಸರಿನಾ ನಿಮ್ಗೇನೆ? ನಿನ್ನಿಂದ ನಾನೇನು ಕಲ್ತ್ಕೋಬೇಕಾಗಿಲ್ಲ. ತಂದೆ ತಾಯಿಗಳಿಗೆ ಮರ್ಯಾದೆ ಕೊಡದೆ ಇರೋ ಮಗ ಚೆನ್ನಾಗಿದ್ರೆ ಎಷ್ಟು ಬಿಟ್ರೆ ಎಷ್ಟು. ನೀನು ಇನ್ನೊಂದ್ಸಲ ಹಿಂಗೇನಾನು ಮಾಡಿದ್ರೆ ಏನೂ ಇಲ್ಲ, ಮನೆ ಬಿಟ್ಟು ಓಡಿಸ್ತೀನಿ. ನನಗೆ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೇ ಮಾಡ್ಕೊಂತೀನಿ ಮನೆ ಕೆಲಸ ಎಲ್ಲನ. ಹುಷಾರಾಗಿರು. ಸರಿ ಬಿಡಿ ಅಮ್ಮರೆ, ಏನೋ ಒಂದ್ಸಲ ತಪ್ಪು ಮಾಡಿದೆ, ಇನ್ನೊಂದ್ಸಲ ಹಂಗೆಲ್ಲ ಮಾಡಲ್ಲ ಬಿಡ್ರಿ. ಇನ್ನೇನು ತಗೊಂಡೋಗಿ ಕೊಡಲ್ಲ ಅವ್ರಿಗೆ. ಆಯ್ತಾಯ್ತು, ಬಾ ಉಂಬಕ್ಕಿಕ್ ಬಾ. ಅಯ್ಯ ಇಂಥ ಅಮ್ಮನ್ನ ನಾನು ಎಲ್ಲೂ ನೋಡ್ಲಿಲ್ಲ. ಮಕ್ಕಳು ಏನಾದ್ರೂ ಕೆಲ್ಸಕ್ಕೆ ಸೇರಿದ್ರೆ ತಂದೆ ತಾಯಿಗಳು ಖುಷಿ ಪಡ್ತಾರೆ. ಈ ಅಮ್ಮ ಕೆಲಸ ಸಿಗ್ಬಾರ್ದಾಗಿತ್ತು, ಮಾಸ್ ಕಡೆಲ್ಲ ಸುಟ್ಟಾಗ್ತಿದ್ದೆ ಅಂತ ಹೇಳ್ತೈತಿ. ಇಂಥ ತಾಯಿನ ಯಾರಿಗೂ ಸಿಗ್ಬಾರ್ದು. ಈ ಕಾಳಮ್ಮರು ಬೈದ್ರು ನನಗೇನು ಬೇಜಾರಿಲ್ಲ, ಯಾಕಂದ್ರೆ ಒಂದು ಒಳ್ಳೆ ಕೆಲಸ ಮಾಡಿದೀನಿ ಅನ್ನೋ ತೃಪ್ತಿನಾದ್ರೂ ಐತೆ ನನಗೆ. ಒಳ್ಳೆ ಕೆಲಸ ಮಾಡ್ದಾರ್ಗೆ ಆ ದೇವ್ರು ಯಾವತ್ತು ಕೈ ಬಿಡಲ್ಲ ಅಂತ ಹೇಳಿ ನಂಬಿದ್ದೀನಿ ನಾನು. ಈ ಅಮ್ಮ ಮನೆ ಕೆಲಸದಿಂದ ತೆಗೆದಾಕಿದ್ರೆ ಏನಂತೆ, ಆ ದೇವ್ರ ಐದಾನೆ ನನ್ಗೆಲ್ಲಾದ್ರೂ ಕೆಲಸ ಸಿಗಂಗ್ ಮಾಡೇ ಮಾಡ್ತಾನೆ. ನನಗೆ ಚೆನ್ನಾಗಿ ಗೊತ್ತೈತಿ ಹೆಂಗ್ ದುಡ್ಕೊಂಡು ತಿನ್ಬೇಕು ಅಂತಾನ. ನನಗೇನು ಈ ಮನೆನೇ ನೆಚ್ಕೊಂಡೇನಿಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.